ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಇವತ್ತು ಅವರು ರಾಜೀನಾಮೆಯನ್ನು ಕೊಟ್ಟು ಈ ಒಂದು ನೀಟ್ ಹಗರಣ ಮುಂದೆ ಆಗದ ರೀತಿ ಕ್ರಮ ವಹಿಸಬೇಕು. ಡೆಮೊಕ್ರೆಟಿಕ್ ಕಂಟ್ರಿಯಿಂದ ಡಿಕ್ಟೇಟರ್ಶಿಪ್ ಹತ್ರ ಹೋಗ್ತಿದ್ದೀವಿ. ಇದ್ರ ಕಾರಣ ಏನಂದ್ರೆ ನಮ್ಮ ಸಿಸ್ಟಮ್ ಫೇಲ್ ಆಗ್ತಾ ಇದೆ ಡೇ ಬೈ ಡೇ. ತಂದೆ ತಾಯಿ ಮೇಲೆ ಏನು ಭರವಸೆ ಇಟ್ಟು ಓದಿರ್ತಾರೋ ಅವರಿಗೆ ನಂಬಿಕೆ ಇಟ್ಟು ಈ ವರ್ಷ ಇಲ್ಲಾಂದ್ರೆ ಮುಂದಿನ ವರ್ಷ ಆಗಲಿ ನೀವು ಪ್ರಯತ್ನ ಪಡಬೇಕು ಹೊರತು ಸೂಸೈಡ್ ಮಾಡ್ಕೊಳ್ಳೋ ಅಂತ ಒಂದು ನಿರ್ಧಾರವನ್ನು ಕೈಗೊಳ್ಳಬಾರ್ದು ಅಂತೇಳಿ ಬಹುಮುಖ್ಯವಾಗಿ ಈ ವಿಚಾರದ ಬಗ್ಗೆ ನಾವು ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಇವತ್ತು ವಿಜಯನಗರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ನಮ್ಮ ತಾಲೂಕಿನ ಒಳಾಂಗಣ ಕ್ರೀಡಾಂಗಣದಲ್ಲಿ ಛಾತ್ರೋ ಕಿ ಗೂಂಜ್ ಎಂಬ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿರುತ್ತೇವೆ. ಯಾಕೆ ಅಂತ ಹೇಳಿದರೆ ಇವತ್ತು ದೇಶದಲ್ಲಿ ಕಳೆದ 3-4 ವರ್ಷಗಳಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಬಂದಿದೆ ಮತ್ತು ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನಮ್ಮ ದೇಶದ ಬಡ ವಿದ್ಯಾರ್ಥಿಗಳು, ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಮತ್ತು ಈ ಒಂದು ಆತ್ಮಹತ್ಯೆ ಸಂಖ್ಯೆ 18ಕ್ಕೆ ಏರಿಕೆಯಾಗಿದೆ. ಈ ಕಡೆ ಯಾವುದೇ ರೀತಿ ಕೇಂದ್ರ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಆದ್ದರಿಂದ ಇವತ್ತು ನಮ್ಮ ವಿವಿಧ ಕಾಲೇಜುಗಳಿಂದ ಇವತ್ತು ವಿದ್ಯಾರ್ಥಿನಿಯರು ಬಂದಿದ್ದರು. ಅವ್ರ ಜೊತೆ ನಮ್ಮ AICCಯ ಸೆಕ್ರೆಟರಿ ಆದಂಥ ರವೀಂದ್ರ ದಾಸ್ ಅವರು ಸಹ ಅವ್ರ ಜೊತೆ ಸಂವಾದವನ್ನು ಮಾಡ್ತಾ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ನ್ಯಾಟ್ ಅಂತೇಳಿ ಏನು ಅವ್ರು ಏಜೆನ್ಸಿ ಮಾಡ್ಕೊಂಡಿದ್ದಾರೆ ಅದರ ಮುಖ್ಯಸ್ಥರು ಮೊದಲೇ ತಲೆದಂಡ ಆಗಬೇಕು ಮತ್ತು ಅದ್ರ ಜೊತೆ ನಮ್ಮ ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಇವತ್ತು ಅವರು ರಾಜೀನಾಮೆಯನ್ನು ಕೊಟ್ಟು ಈ ಒಂದು ನೀಟ್ ಹಗರಣ ಮುಂದೆ ಆಗದ ರೀತಿ ಕ್ರಮ ವಹಿಸಬೇಕು. ನಿಮ್ಮ ಹೆಸರು? ಗೌಸ್ ಸಾಬು, ಅಧ್ಯಕ್ಷರು, ಯುವ ಕಾಂಗ್ರೆಸ್ ಸಮಿತಿ, ಕಮಲಾಪುರ ಬ್ಲಾಕ್. ನಂದು ಒಂದು ಜೆನ್ಯೂನ್ ಕ್ವಶನ್ ಏನಂದ್ರೆ, ಆರ್ ವಿ ರಿಯಲಿ ಡೆಮೊಕ್ರೆಟಿಕ್? ನಾವು ಡೆಮೋಕ್ರಸಿಯಲ್ಲಿ ಇದ್ದೀವಾ? ನಮ್ಮ ದೇಶ ಇಂಡಿಯಾ ಈಸ್ ಲಾರ್ಜೆಸ್ಟ್ ಡೆಮೋಕ್ರಸಿ ಇನ್ ದ ವರ್ಲ್ಡ್ ಅಂತಾರೆ. ಆದರೆ ಆರ್ ವಿ ರಿಯಲಿ ಎಂಜಾಯಿಂಗ್ ದ ಡೆಮೋಕ್ರೆಟಿಕಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್? ಇಲ್ಲ. ನಿಮ್ಮ ಆನ್ಸರ್ ಏನಿರುತ್ತೆ? ಇಲ್ಲ. ಯಾಕಂದರೆ ನಾವೊಂದು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಡಿಕ್ಟೇಟರ್ಶಿಪ್. ನಾವು ಒಂದು ಡೆಮೊಕ್ರೆಟಿಕ್ ಕಂಟ್ರಿಯಿಂದ ಡಿಕ್ಟೇಟರ್ಶಿಪ್ ಹತ್ರ ಹೋಗ್ತಿದ್ದೀವಿ. ಇದ್ರ ಕಾರಣ ಏನಂದರೆ ನಮ್ಮ ಸಿಸ್ಟಮ್ ಫೇಲ್ ಆಗ್ತಾ ಇದೆ ಡೇ ಬೈ ಡೇ. ಅದಕ್ಕೆ ನಮ್ಮ ದೇಶದ ಸಿಚುವೇಶನ್ ನೀವು ನೋಡ್ಬೋದು. ನಿಮ್ಮ ಹೆಸರು? ನನ್ನ ಹೆಸರು ಅಶ್ಮಿತ್ ಅಂತ. ನಮ್ಮ ದೇಶದ ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಛಾತ್ರೋ ಕಿ ಗೂಂಜ್ ಅನ್ನೋ ಏನೋ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿರೋ ಆ ಕಾರ್ಯಕ್ರಮನ ನಾವು ಕೂಡ ಹೊಸಪೇಟೆಯಲ್ಲಿ ಇವತ್ತು ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಆಯೋಜಿಸಿದ್ವಿ. ಇದರಲ್ಲಿ ಬಹುಮುಖ್ಯವಾಗಿದ್ದು ಏನು ವಿಚಾರಗಳು ಅಂದರೆ, ಮೊದಲನೇದಾಗಿ ನೀಟ್ ಪೇಪರ್ ಲೀಕ್ ಆಗಿದ್ದಕ್ಕೆ ಕಾರಣ ಅಂತ ಧರ್ಮೇಂದ್ರ ಅವರು, ಎಜುಕೇಷನ್ ಮಿನಿಸ್ಟರ್, ಸೆಂಟ್ರಲ್ ಮಿನಿಸ್ಟರ್ ಧರ್ಮೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅನ್ನೋದೊಂದು. ಎರಡನೇ ವಿಚಾರ ಏನಂದರೆ, ಮುಂಬರುವ ದಿನಗಳಲ್ಲಿ ಮತ್ತೆ ನೀಟ್ ಎಕ್ಸಾಮ್ ಮತ್ತು ಬೇರೆ CET ಬೇರೆ ಆದಂಥ ಎಕ್ಸಾಮ್ಸ್, ಎಂಟ್ರೆನ್ಸ್ ಎಕ್ಸಾಮ್ಸ್ ಯಾವುದೇ ಕಾರಣಕ್ಕೂ ಲೀಕ್ಔಟ್ ಆಗಬಾರ್ದು ಅನ್ನೋದು ಎರಡನೇ ವಿಚಾರ. ಮೂರನೇ ವಿಚಾರ ಬಂದು, ಯಾವುದೇ ಕಾರಣಕ್ಕೂ ಯಾವುದೇ ವಿದ್ಯಾರ್ಥಿಗಳು ತಮ್ಮ ಭಯ ಹಾಗೂ ಅವರಿಗೆ ನಾವೇನೋ ತೊಂದರೆ ಆಗುತ್ತೆ, ಎಕ್ಸಾಮ್ ಬರೆದ್ರೆ ನಾವು ಎಲ್ಲಿ ಫೇಲ್ ಆಗುತ್ತೆ ಅನ್ನೋ ಭಯ ಪಡ್ಲಾರ್ದಂಗೆ ಯಾವುದೇ ಕಾರಣಕ್ಕೂ ತಂದೆ ತಾಯಿ ಮೇಲೆ ಏನು ಭರವಸೆ ಇಟ್ಟು ಓದಿರ್ತಾರೋ ಅವರಿಗೆ ನಂಬಿಕೆ ಇಟ್ಟು ಈ ವರ್ಷ ಇಲ್ಲಾಂದ್ರೆ ಮುಂದಿನ ವರ್ಷ ಆಗಲಿ ನೀವು ಪ್ರಯತ್ನ ಪಡಬೇಕು ಹೊರತು ಸೂಸೈಡ್ ಮಾಡ್ಕೊಳ್ಳೋ ಅಂತ ಒಂದು ನಿರ್ಧಾರವನ್ನು ಕೈಗೊಳ್ಳಬಾರ್ದು ಅಂತೇಳಿ ಬಹುಮುಖ್ಯವಾಗಿ ಈ ವಿಚಾರದ ಬಗ್ಗೆ ನಾವು ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ